ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಯಲ್ಲಿ ನಾವು ಪುನರಾವರ್ತನೆಯ ಕೊನೆಯ ಪಾಠಗಳು 7 ಮತ್ತು 8 ಇವುಗಳನ್ನು ಇವತ್ತು ನೋಡುವುದಿದೆ. ನಾಳೆಯಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾನು ಪುನರಾವರ್ತನೆಯನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ನೀವು ಸರಿಯಾಗಿ ಗಮನಿಸಿ. ಪಾಠ 7 ಸರಳ ವಾಕ್ಯ ರಚನೆ ಅಂತ ಇದೆ. ಪಾಠ 7 ಸರಳ ವಾಕ್ಯ ರಚನೆ ಅಂದರೆ ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ. ಚಿತ್ರಗಳ ಪಕ್ಕದಲ್ಲಿ ವಾಕ್ಯಗಳನ್ನು ಕೊಡಲಾಗಿದೆ. ಇವು ಬಹಳಷ್ಟು ಸರಳವಾದಂತಹ ವಾಕ್ಯಗಳಿವೆ. ನೋಡೋಣ. ನಾನು ರಾಮ. ಇದು ನನ್ನ ಮನೆ. ಇದು ನನ್ನ ಮನೆ. ಇವಳು ನನ್ನ ತಾಯಿ. ಇವರು ನನ್ನ ಗೆಳೆಯರು. ಅಂದರೆ ಇಲ್ಲಿ ಮಕ್ಕಳಿದ್ದಾರೆ. ಇವರು ನನ್ನ ಗೆಳೆಯರು. ಇದು ನನ್ನ ಶಾಲೆ. ಇದು ನಮ್ಮ ತರಗತಿ. ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಕುಳಿತಿದ್ದಾರೆ. ಹಾಗಾಗಿ ಇದು ನಮ್ಮ ತರಗತಿ ಅಂತ ಹೇಳಲಾಗಿದೆ. ಗೊತ್ತಾಯ್ತಲ್ಲ. ಪಾಠ 7 ಸರಳ ವಾಕ್ಯ ರಚನೆ. ನಾನು ರಾಮ. ಇದು ನನ್ನ ಮನೆ. ಇವಳು ನನ್ನ ತಾಯಿ. ಇವರು ನನ್ನ ಗೆಳೆಯರು. ಇದು ನನ್ನ ಶಾಲೆ. ಇದು ನಮ್ಮ ತರಗತಿ ಅಂತ ಇದೆ. ಇನ್ನು ಮುಂದಿನ ಪಾಠ ಅಂದರೆ 8ನೇದು. ಪಾಠ 8 ಕನ್ನಡ ಅಂಕಿಗಳು. ಇಲ್ಲಿ ಇಂಗ್ಲಿಷ್ ಅಂಕಿಗಳನ್ನು ಕೊಡಲಾಗಿದೆ. ಅದರ ಮುಂದೆ ಕನ್ನಡ ಅಂಕಿಗಳನ್ನು ಕೂಡ ಕೊಡಲಾಗಿದೆ. ನೋಡೋಣ. 1 ಇಂಗ್ಲಿಷ್ನಲ್ಲಿ 1 ಅಂತ ಆದರೆ ಕನ್ನಡದಲ್ಲಿ 1. ಇಂಗ್ಲಿಷ್ನಲ್ಲಿ 2 ಕನ್ನಡದಲ್ಲಿ 2. ಇಂಗ್ಲಿಷ್ನಲ್ಲಿ 3 ಕನ್ನಡದಲ್ಲಿ 3. ಇಂಗ್ಲಿಷ್ನಲ್ಲಿ 4 ಇಂಗ್ಲಿಷ್ನಲ್ಲಿ 4 ಇದ್ದುದನ್ನು ಕನ್ನಡದಲ್ಲಿ 4 ಅಂತ ಮಾಡ್ತೀವಿ. ಇನ್ನು 5 5, 6 6, 7 7, 8 8, 9 9, 10 10 ಹೀಗೆ ಕೊಡಲಾಗಿದೆ. 1 1, 2 2, 3 3, 4 4, 5 5, 6 6, 7 7, 8 8, 9 9, 10 10 ಅಂತ ಕೊಡಲಾಗಿದೆ. ಹಾಗೆ ಇದರ ಅಭ್ಯಾಸ ಭಾಗವನ್ನು ನೋಡೋಣ. ಇಲ್ಲಿ ಇಂಗ್ಲಿಷ್ ಅಂಕಿಗಳನ್ನು ಕೊಟ್ಟಿದ್ದು ಅವುಗಳನ್ನು ಕನ್ನಡದಲ್ಲಿ ಬರೆಯಲು ತಿಳಿಸಿದ್ದಾರೆ. ಹಾಗಾಗಿ 17 ಅಂದರೆ 17 ಅಂತ ಇದೆ. ಇದನ್ನು 17 ಅಂತ ಬರೀಬೇಕು. ಇದು 1 ಮತ್ತು 7 17. 23 23. ಇಲ್ಲಿ 2 3 ಇದೆ. ಇಲ್ಲಿ 2 3 ಅಂತ ಇದೆ. ಹಾಗೆ 45 4 5. ಇಲ್ಲಿ 45 4 ಮತ್ತು 5. 18 1 8. 18 1 ಮತ್ತು 8. 50 50 50 5 0 5 0. ಇಲ್ಲಿ 36 3 6 36. ನೋಡಿ, ಇದು ಇಂಗ್ಲಿಷ್ ಸಂಖ್ಯೆ 2 ಹಾಗೆ ಕಾಣಿಸುತ್ತೆ. ಆದರೂ ಕೂಡ ಇದು ಕನ್ನಡದಲ್ಲಿ 3. ಕನ್ನಡದಲ್ಲಿ 3 ಹೀಗೆ ಬರೀತಾರೆ. 3 6 36 36 36 3 6. 9 9 9. 47 4 7 47 4 ಮತ್ತು 7. ಹೀಗೆ ಈ ಅಭ್ಯಾಸವನ್ನು ಪೇಜ್ ನಂಬರ್ 35 ಮತ್ತು 36 ಇವೆರಡನ್ನೂ ಚೆನ್ನಾಗಿ ಓದಿಕೊಂಡು ರೂಢಿ ಮಾಡಿ. ಧನ್ಯವಾದಗಳು.